ಇವಾಗ ಕರೆಕ್ಟಾಗಿ 8:45 ಇವಾಗ ಟೈಮು. 4:45ಗೆ ಎದ್ದೋಳೋದೆಲ್ಲಿತ್ತು, ಈಗ 8:45ಗೆ ಎದ್ದೋಳೋದೆಲ್ಲಿದೆ? ಎದ್ದೋಳ್ಬಮ್ಮ ಮಾ, ಎದ್ದೋಳು ಚಿನ್ನಿ, ಸಾಕು ಎದ್ದೋಳು. ಆಯ್ತು ಎದ್ದೋಳು, 8:45 ಆಗಿದೆ ಟೈಮು. ಎದ್ದೋಳ್ಮಾ. ಓಯ್ ಓಯ್. ಇವತ್ತು ನಮ್ಮನೆ ಸ್ಥಿತಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು, ಇವತ್ತು ರಜಾ, ಎಲ್ಲದಕ್ಕೂ ರಜಾ ಕೊಟ್ಬಿಟ್ಟಿರೋದ್ರಿಂದ ಎಲ್ಲ ಎಲ್ಲಂದ್ರೆ ಅಲ್ಲಿ ಬಿದ್ದಿದೆ. ಅಕ್ಕಿ ನೆನೆ ಅಕ್ಕಿ ತಂದು, ಅಕ್ಕಿ ಇಲ್ಲ ಇನ್ನೂ ಡಬ್ಬಕ್ಕೆ ಹಾಕಿಲ್ಲ. ಟಡನ್ ಪಾತ್ರೆಗಳನ್ನ ತೊಳೆದಿಕ್ಬಿಟ್ಟಿದ್ದೀವಿ. ಇದನ್ನು ಕ್ಲೀನ್ ಮಾಡಿಕ್ಕಿದೆ. ಜಸ್ಟ್ ಇವಾಗ ಥರ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು, ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪೂರಿ ಮಾಡಿಬಿಟ್ಟು ಆಲೂಗಡ್ಡೆ ಬಟಾಣಿ ಮಸಾಲೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ತುಂಬ ದಿವಸದಿಂದ ನನಗೆ ಫಿಲ್ಟರ್ ಕಾಫಿ ಕುಡಿಬೇಕು ತುಂಬ ಆಸೆ ಆಗಿತ್ತು. ಬಿಟ್ಬಿಟ್ಟಿದ್ದೆ, ಈ ಟೀಗೆ ಅಡಿಕ್ಟ್ ಆಗಿಬಿಟ್ಟಿದ್ದೆ ನಾನು. ಫಿಲ್ಟರ್ ಕಾಫಿ ಕುಡಿಬೇಕಂತ ಯಾಕೋ ಗೊತ್ತಿರೋ ತುಂಬ ತಲೆ ಕೆಟ್ಟೋಗಿದೆ. ಫಿಲ್ಟರ್ ಕಾಫಿ ಕುಡಿಲೇಬೇಕಂತ ಅಂದ್ಬಿಟ್ಟು ಬೇಕ್ರಿ ಓಪನ್ ಮಾಡಿದಾಗಿನ ಟೀ ನೋಡಿ ಟೀ ಮೇಲೆ ಫೆಡ್ ಅಪ್ ಆಗೋಗ್ಬಿಟ್ಟಿದೆ ಹಾಗೇ. ಅದಕ್ಕೆ ಒಂದು ಒಳ್ಳೆ ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಪುಡಿ ತರಿಸ್ಕೊಬಿಟ್ಟೆ. ಇವತ್ತು ಕಾಫಿ ಪುಡಿ ಸಿಗೋದೇ ಕಷ್ಟ ಅಂತ ಹೇಳ್ತಾರೆ, ತರಿಸ್ಕೊಡಿದ್ದೀನಿ ಕಾಫಿ ಪುಡಿ. ನೋಡೋಣ ಕಾಫಿ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಪೂರಿಗೆ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ನೋಡಿ, ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ ಪೂರಿಗೆ. ಇನ್ನೇನು ಒಂದು 10-15 ನಿಮಿಷ ಗ್ರೇವಿನ ರೆಡಿ ಮಾಡ್ಕೊಡ್ಬೇಕು. ಅಕ್ಕನೂ ಕಾಯ್ತಾ ಇದ್ದೀನಿ ಅಂತ ಟಿಫನ್ಗೆ. ಅಕ್ಕ ಇವಾಗ ಅವರೇನು ಮಾಡಲ್ಲ ಈಗ ಮನೆಯಲ್ಲಿ ಅಡುಗೆ ಎಲ್ಲನೂ. ಆ್ಯಕ್ಚುಲಿ ಏನಂತಂದರೆ, ಅಕ್ಕ ಬಂದು ಕ್ಯಾರಿಂಗು. ಪಾಪ ಅವ್ರ ಮದುವೆ ಆಗಿ ಆಲ್ಮೋಸ್ಟು 13-14 ವರ್ಷ ಆದಮೇಲೆ ಅವ್ರ ಮಕ್ಕಳಾಗ್ತಾಯಿದೆ ಅವ್ರಿಗೆ. ಸೊ ತುಂಬಾ ಹುಷಾರಾಗಿ ತುಂಬಾ ಕೇರ್ಫುಲ್ಲಾಗಿರ್ಬೇಕಂತ ಡಾಕ್ಟ್ರ್ ಹೇಳಿದ್ದಾರೆ. ಯಾಕಂದರೆ 13-14 ವರ್ಷ ಆದಮೇಲೆ ಮಗು ಆಗ್ತಿರೋದಲ್ವ. ಪಾಪ ಮದುವೆ ಆದಾಗ ಒಂದು ಮಗು ಆಗಿತ್ತು. ಡೆಲಿವರಿ ಟೈಮಲ್ಲಿ ಮಗು ತೀರ್ಕೊಬಿಡ್ತದ್ದು. ಮತ್ತು ಅದಾದಮೇಲೆ ಏನೇನೋ ಪ್ರಯತ್ನ ಪಟ್ಟರು ಅವರು, ಡಾಕ್ಟ್ರು ಅದು ಇದು ಟ್ರೀಟ್ಮೆಂಟ್ ಎಲ್ಲ ತುಂಬ ಪ್ರಯತ್ನ ಪಟ್ಟರು. ಬಟ್ ಯಾವುದೂ ಆಗಲಿಲ್ಲ. ಕೊನೆಗೆ ಫೈನಲಿ 14 ವರ್ಷ ಆದಮೇಲೆ, ಈಗ ಅವರು 14 ವರ್ಷ ಅಲ್ಲ 15 ವರ್ಷ ಆಗಿರ್ಬೇಕನ್ಸುತ್ತೆ. 15 ವರ್ಷ ಆದಮೇಲೆ ಈಗ ಮತ್ತೆ ಕನ್ಸೀವ್ ಆಗಿದ್ದಾರೆ. ಅದಕ್ಕೆ ನಮ್ಮ ಬಾಬಾ ಅಂತೂ ಅಕ್ಕನ ನೆಲದ ಮೇಲೆ ಬಿಡ್ದಿರೋ ಸಾಕ್ತಾಯಿದ್ದಾರೆ. ಅವರು ಮೊದಲೆಲ್ಲ ಹಾಗೆ ಸಾಕ್ತಾಯಿದ್ದು. ನಮ್ಮ ಅಕ್ಕನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಅವರಂತೂ. ಸೊ ಅವ್ರ ಕೈಲಿ ಏನೂ ಮಾಡಿಸಲ್ಲ. ಅಂದರೆ ಅಕ್ಕನ ಕೈಲಿ ಏನು ಸದ್ಯಕ್ಕೆ ಡಾಕ್ಟರ್ ಹೇಳಿದರೆ ತುಂಬ ಕೇರ್ಫುಲ್ಲಾಗಿರಬೇಕು, ತುಂಬ ಓಡಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕೈಲಿ ಆದಷ್ಟು ಏನಾಗುತ್ತೋ ಅದನ್ನು ಮಾಡಿಕೊಡೋಣ ಅಂತಂದ್ಬಿಟ್ಟು ಅಕ್ಕನಿಗೆ ಹೇಳಿದ್ದೀನಿ. ಬ್ರೇಕ್ಫಾಸ್ಟ್ ನಾನು ಮಾಡ್ತಾಯಿದ್ದೆ ಅಕ್ಕ ಅಂತಂದ್ಬಿಟ್ಟು. ನನಗಂತೂ ಸ್ಯಾಟರ್ಡೆ ಸಂಡೇ ಅಂತೂ ಈ ನಡುವೆ ಎಲ್ಲ ಡೇನೂ ವರ್ಕಿಂಗ್ ಡೇ ಆಗೋಗಿದ್ದೆ. ಅಮ್ಮ ಬೇಕ್ರಿ ಓಪನ್ ಮಾಡಿದಾಗಿಂದ ಅಂದರೆ ಒಂದು ಬ್ರೇಕ್ ಸಿಗ್ತಾಯಿಲ್ಲ ಏನಕ್ಕೂ. ಅಮ್ಮಗೆ ನೆನ್ನೆ ಕೇಳಿದೆ, ಅಮ್ಮ ಒಂದು ಸ್ವಲ್ಪ ಬ್ರೇಕ್ ಕೊಡು ಅಮ್ಮ ಅಂತ. ಅದಕ್ಕೆ ಅಮ್ಮ ಸರ್ ಆಯಿತು ಇವತ್ತು ಬ್ರೇಕ್ ತೊಗೊಳ್ಳೋಣ ಬಿಡು, ಬೆಳಗ್ಗೆ ಶಾಪ್ ಓಪನ್ ಮಾಡೋದು ಬೇಡ ಅಂದರೆ ಸರ್ ಆಯ್ತಂತ 9 ಗಂಟೆವರೆಗೂ ಮಲ್ಕೊಂಡ್ಬಿಟ್ಟೆ. ಆಮೇಲೆ ಎದ್ದು ನೋಡಬೇಕಾದ್ರೆ ಅಮ್ಮ ಇಲ್ಲಿ ಅಡುಗೆಗೆ ರೆಡಿ ಮಾಡ್ತಿದ್ರು. ಇದು ಈರುಳ್ಳಿ ಎಂತಕ್ಕಮ್ಮ? ಪೂರಿನೂ ಬಟಾಣಿನೂ ಆಲೂಗಡ್ಡೆ ಸಾಗು ಮಾಡಿ ಪೂರಿ ಮಾಡೋದಕ್ಕೆ. ನನಗೆ ಬೆಳಗ್ಗೆ ಪೂರಿ ತಿನ್ನೋಕ್ಕೆ ಇಷ್ಟ. ಸೊ ಅಮ್ಮಗೆ ಹೇಳಿದೆ ಚಪಾತಿ ಮಾಡು ಅಂತ, ಬಟ್ ಮಾಡಲ್ಲ ಅಂದ್ಬಿಟ್ರು. ಇವಾಗ ಅವರಲ್ಲಿ ಮಿಕ್ಸಿಲಿ ರುಬ್ತಾರೆ, ನಾನು ಇಲ್ಲಿ ಮನೆ ಕೆಲಸ ಮಾಡಿ ಮನೇಲಿ ಸ್ನಾನ ಮಾಡಿ ದೀಪ ಹಚ್ಬೇಕು ಇನ್ನು. ಸೊ ನನ್ನ ಡ್ಯೂಟಿ ನಾನು ಸ್ಟಾರ್ಟ್ ಮಾಡ್ಕೊತೀನಿ. ಈಗ ನಮ್ಮಮ್ಮ ಡ್ಯೂಟಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇನ್ನೇನು ಆಲ್ಮೋಸ್ಟ್ ಮುಗಿತಾನೆ ಬಂತು. ಇವಾಗ ನನ್ನ ಡ್ಯೂಟಿ ಸ್ಟಾರ್ಟ್ ಮಾಡಿ ನನ್ನ ಡ್ಯೂಟಿನೂ ಮುಗಿಸ್ಬೇಕು. ಘಮ ಘಮ ಅಂತ ಬರ್ತಿದೆ ನೋಡಿ 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 ಅಲ್ವಾ? ಇಲ್ಲಿ ನೋಡಿ ನಮ್ಮಮ್ಮ. ತುಂಬ ದಿವಸ ಆಗಿತ್ತು ನಮ್ಮಮ್ಮನ ಈ ಥರ ನೋಡಿ. ಅಂದರೆ ಮನೇಲಿ ಯೂಶ್ವಲಿ ಬೇಕ್ರಿಲಿರೋದ್ರಿಂದ ಚೂಡಿದಾರ್ ಟಾಪ್ ಹಾಕ್ತಾರೆ. ಇವಾಗ ನೈಟಿಲಿ ಫುಲ್ ಡೇ ಇರೋದು ಫಸ್ಟ್ ಟೈಮ್ ನಮ್ಮಮ್ಮ. ಇವಾಗ ಅಮ್ಮ ಪೂರಿ ಮಾಡ್ತವ್ರೆ. ಈ ಪೂರಿ ಎಷ್ಟು ಚಿಕ್ಕದಾಗೈತೆ ನೋಡಿ. ಇಲ್ಲ ಊರಷ್ಟು ಊರಾಗ್ಲ ಇರ್ತೈತಿ ಪೂರಿ. ಇದನ್ನ ಹಿಂಗೆ ಎಣ್ಣೆದಲ್ಲಿ ಹಾಕ್ಕೊಡ್ಬೇಕು. ಇವಾಗ ಎಣ್ಣೆದಲ್ಲಿ ಹಾಕಿದ್ರೆ ನನಗೆ ಬೈತಾರೆ. ಇನ್ನೂ ಎಣ್ಣೆಗೆ ಹಾಕ್ಬಿಡ್ತೀನಿ, ಇನ್ನೇನೆ ಪೂರಿ ಥರ ಮಾಡ್ಬಿಡ್ತೀನಿ. ಪೂರಿ ಮಾಡ್ತವ್ರೆ ಪೂರಿ. ಅಯ್ಯೋ ಇವ್ರ ಮುಖ ನೋಡಿ ಹಿಂಗೈತಿ. ಬೆವರು ಶ್ರಮಜೀವಿ. ಹೇ ನೀರು ಹಾಕ್ಕೊಂಡ್ಬಿಟ್ಟು ಬೆವರಂತೆ. ಇವತ್ತಿನ ಬ್ರೇಕ್ಫಾಸ್ಟ್ ಪೂರಿ ಮತ್ತು ಸಾಗು.
ಕಲರ್ ಆಗೈತೆ. ಏನು ಜಬ್ಬ ಬೇರೆ ಹಿಡ್ಕೊಬಿಟ್ಟಿದ್ದೀನಿ ನಿಂಗೆ ಪುರಿ ತಿನ್ಬಿಟ್ಟು. ಫಿಲ್ಟರ್ ಕಾಫಿ ಮಾಡಬೇಕಂತ ಅಂದ್ಬಿಟ್ಟು ತುಂಬ ದಿನ ಆಗಿತ್ತು ಫಿಲ್ಟ್ರ್ ಯೂಸ್ ಮಾಡಿಬಿಟ್ಟು. ಅಲ್ಲ ಏನದು ಫಿಲ್ಟ್ರು, ಕಾಫಿ ಫಿಲ್ಟ್ರ್ ಯೂಸ್ ಮಾಡಿ ಎತ್ತಿ ಎಲ್ಲ ಮೇಲೆ ಹಾಕ್ಬಿಟ್ಟಿದ್ರು ಬೇಡ ಅಂತ ಅಂದ್ಬಿಟ್ಟು. ನೋಡಬೇಕು ಇದರಲ್ಲಿ ಏನಾರು ಇದೆಯಾ ಅಂತ ಅಂದ್ಬಿಟ್ಟು. ಮನೇಲಿರೋದ್ರಿಂದ ನಮ್ಮ ಇವತ್ತಿನ ಹೇರ್ ಸ್ಟೈಲ್ ಇದು. ಅಮ್ಮ ಅಂತೂ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದಾರೆ. ಏನಂತ ಇವಾಗ ನಮ್ಮಮ್ಮ ಇನ್ನೊಂದು ರೀಸನ್ ಏನಂದರೆ ಡಿಸಪಾಯಿಂಟ್ ಆಗಿರೋದು, ಇವಾಗ ತಾನೇ ಯಾರೋ ಒಬ್ರು ಫೋನ್ ಮಾಡಿದ್ರು. ಸ್ವಲ್ಪ ಜರುಗು ಮಾತಾಡ ಬಿದ್ಬಿಟ್ಲು ಅದಕ್ಕೆ. ಇವಾಗ ತಾನೇ ಯಾರೋ ಫೋನ್ ಮಾಡಿದ್ರು. ಫೋನ್ ಮಾಡೋರ್ಗೆ 100 ಜನ ಫೋನ್ ಮಾಡ್ತಾನೆ ಇರ್ತಾರೆ. ಅದ್ರಲ್ಲಿ ಹೇಳಿದ್ರು ನೀನು ನಿಮಿಷ ಸೈಲೆಂಟ್ ಆಗಿರು. ಯಾರೋ ಒಬ್ಳು ಫೋನ್ ಮಾಡಿದ್ಲೀಗ. ಡಿಸಪಾಯಿಂಟ್ ಆಗಿರೋದು ಇನ್ನೊಂದು ಕಾರಣ ಏನಂದರೆ ಇವಾಗ ತಾನೇ ವಿಐಯಿಂದ ಯಾರೋ ಫೋನ್ ಮಾಡಿದ್ರು. ಅಂದರೆ ಓಡೋ ಫೋನು, ಅದೇ ಅರ್ಥ ಆಗುತ್ತೆ ಅವ್ರಿಗೆ, ಅವರೇ ನಿನ್ನ ಥರ ದಡ್ಡ ಅಲ್ಲ. ವಡಾಫೋನಿಂದ ಫೋನ್ ಮಾಡಿದ್ರು. ವಡಾಫೋನ್ ಅಲ್ಲ ಅದು, ಅಮ್ಮ ಇವಾಗ ಕಾಫಿ ಮಾಡ್ಕೊಂಡ್ಬಂದರು. ಅವರಿಗೆ ಕಾಫಿ ತುಂಬ ಕುಡಿಬೇಕು ಅನ್ನಿಸ್ತಾ ಇತ್ತು. ಇಲ್ಲಿ ನೋಡಿ, ಫಿಲ್ಟ್ರ್ ಕಾಫಿ ನನ್ನ ಫೇವ್ರೆಟ್ ಕಾಫಿ. ನನಗಂತೂ ಆ ಮಲೆನಾಡು ಕಾಫಿ ತುಂಬ ಇಷ್ಟ. ನಮ್ಮ ದೊಡ್ಡಮ್ಮ ಅಂತೂ ಸಖತ್ತಾಗಿ ಮಾಡ್ತಾರೆ ಕಾಫಿ, ಎಸ್ಪೆಷಲಿ ಫಿಲ್ಟರ್. ನಾನು ಮಾಡಿದ್ದೀನಿ, ಕುಡ್ದು ನೋಡಿ ಈಗ ಗೊತ್ತಾದರೆ ನಮ್ಮ ದೊಡ್ಡಮ್ಮ ಮಾಡೋಷ್ಟು ಬರಲ್ಲ. ಇವ್ರು ನೋಡಿ, ಇವರೇ ನಮ್ಮಮ್ಮ. ಏನೋ ಇದ ಮಾಡಿದ್ಯಾ. ಇವಾಗ ಕಾಫಿ ಕುಡಿಯೋಣ. ಕಾಫಿ ಕುಡಿದು ನೋಡೋಣ ದೇವ್ರೇ ಗತಿ. ಓವರಾಗಲ್ಲ ಮಾಡ್ಬಿಡ, ಕಾಫಿ ಚೆನ್ನಾಗೇ ಇರುತ್ತೆ ಕುಡಿ. ಸ್ವಲ್ಪ ಸ್ಟ್ರಾಂಗ್ ಆಯಿತು ಕಾಫಿ. ಯಾವಾಗ ಸ್ಟ್ರಾಂಗ್ ಆಗಿ ಇರಬೇಕು. ನಾನು ನನ್ನ ಥರ ಸ್ಟ್ರಾಂಗ್ ಆಗಿ ಮಾಡಿದ್ದೀನಿ, ನಿನ್ನ ಥರ ವೀಕ್ ಆಗಿ ಮಾಡಿದ್ದೀನಿ. ಸರ್ ಆಯ್ತು, ಅಕ್ಕಿ ಮುಟ್ಟೆ ಎತ್ಕೊಂಡು ಹೋಗೋ. ವಯಸ್ಸಾಗಿರೋ ಕಾಲದಲ್ಲಿ ಮತ್ತೆ ಸ್ಟ್ರಾಂಗ್ ಅಂತ ಹೆಂಗೆ ಹೇಳ್ತೀಯ? ಐ ವಾಸ್ ಸ್ಟ್ರಾಂಗ್ ಒನ್ಸ್ ಅಪಾನ್ ಎ ಟೈಮ್. ಹಿಂಗಲ್ಲ ಇದ್ರೆ ಹೇಳ್ತಿದ್ದೀನಲ್ಲ ಫ್ರೆಂಡ್ಸ್, ಹೆಂಗ್ ಮಾಡ್ತಾರೆ ಗೊತ್ತಾ ಇವರು. ತುಂಬಾ ಫನ್ನಿ ಇವರಂತೂ. ಇವತ್ತಿನ ಲಂಚ್ ಬಂದು ನಂದು ಮೊಸರನ್ನ, ನಮ್ಮಮ್ಮದು ಬೆಳಿಗ್ಗೆ ಸಾಗು ಇತ್ತಲ್ಲ ಅದಕ್ಕೇ ಅನ್ನ ಕಲ್ಸ್ಕೊಂಡು ತಿಂತಿದ್ದಾರೆ. ಬ್ಯಾಟ್ರಿ ಟೈಮು 7 ಗಂಟೆ ಆಗಿದೆ. ಹೊಟ್ಟೆ ಹಸಿ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಅಮ್ಮಗೆ ಇಟ್ಕೊಂಡು ಹೇಳಿದೆ ಅಮ್ಮ ಹೊಟ್ಟೆ ಹಸಿತಿದೆ ಅಂತ. ಮನೇಲಿ ಅನ್ನ ಐತೆ, ಸಾರು ಹಾಕೊಂಡು ತಿನ್ನೋಗು ಅಂದರು. ಅನ್ನ ಸಾರು ತಿಂದು ತಿಂದು ಬೋರ್ ಹೊಡೆದೋಗುತ್ತಲ್ಲ, ಅದಕ್ಕೆ ನಾನು ಈಗ ಆಚೆ ಹೋಗಿ ಎಗ್ ಫ್ರೈಡ್ ರೈಸ್ ತರ್ತೀನಿ. ಬನ್ನಿ ನಿಮಗೂ ಆ ಶಾಪ್ ತೋರಿಸ್ತೀನಿ. ನೋಡ್ತಾ ಇವತ್ತು ದಿನ ಹಂಗೆ ಕಳೆದೇ ಹೋಗ್ಬಿಡ್ತು. ಇವತ್ತಂತೂ ದಿನ ಏನು ಪ್ರೊಡಕ್ಟಿವ್ ಆಗೇ ಇರಲಿಲ್ಲ. ಸುಮ್ಮನೆ ತಿನ್ನು ಮಲಗು ಸೋಂಬೇರಿಗಳ ಥರ ಇದ್ವಿ. ರೆಸ್ಟು ಇವಾಗ ನಿದ್ದೆ ಮಾಡೋ ಟೈಮ್ ಆಯಿತು. 10 ಗಂಟೆನೇ ಆಗೋಯ್ತು. ಏನೂ ಮಾಡಿಲ್ಲ, ಬರೀ ಕುತ್ಕೊಂಡು ಕಾಲ ಕಳೆಯೋದೇ ಆಗೋಯ್ತು. ಸೋಷಲ್ ಅಂತೂ ಒಂದು 2 ಪಾಯಿಂಟ್ ಓದ್ವಿ ಅಷ್ಟೇ. ಏನೋ ಫುಲ್ಲು UPSC ಎಕ್ಸಾಮ್ ಬರೆಯೋ ರೇಂಜಲ್ಲಿ ಕುತ್ಕೊಂಡು ಓದ್ತಿದ್ವಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಅಂದರೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಸೊ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ. ಬಾಯ್.